ಕುಣಿಗಲ್ ಕುಣಿಯುವ ಕಲ್ಲಿನ ನಾಡು, ಪರಂಪರೆ ಮತ್ತು ಪ್ರಕೃತಿಯ ಸಂಗಮ. ತುಮಕೂರು ಜಿಲ್ಲೆಯ ಹೆಬ್ಬಾಗಿಲು, ಇತಿಹಾಸದ ಪುಟಗಳಲ್ಲಿ ನರ್ತನಪುರಿ ಎಂದು ಕರೆಸಿಕೊಂಡ ನಾಡು. ಕುಣಿಯುವ ಕಲ್ಲುಗಳ ಈ ಭೂಮಿ ಇಂದು ವಿಶ್ವವಿಖ್ಯಾತ ಕುದುರೆ ಫಾರ್ಮ್ ಮತ್ತು ವಿಶಾಲವಾದ ಕೆರೆಗಳಿಗೆ ಹೆಸರಾಗಿದೆ. ಕುಣಿಗಲ್ ಎಂಬ ಹೆಸರು ಬಂದಿದ್ದೇ ಒಂದು ರೋಚಕ ಇತಿಹಾಸ. ಕುಣಿಯುವ ಕಲ್ಲು ಎಂಬುದೇ ಕಾಲಕ್ರಮೇಣ ಕುಣಿಗಲ್ ಆಗಿದೆ. ಕೆರೆಯ ನೀರು ಹರಿಯುವಾಗ ಬಂಡೆಕಲ್ಲುಗಳು ನೃತ್ಯ ಮಾಡುವಂತೆ ಭಾಸವಾಗುತ್ತಿದ್ದರಿಂದ ಈ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಹೊಯ್ಸಳರು, ಗಂಗರು ಮತ್ತು ವಿಜಯನಗರದ ಅರಸರ ಆಳ್ವಿಕೆಗೆ ಒಳಪಟ್ಟಿದ್ದ ಈ ಭೂಮಿ ಅಧ್ಯಾತ್ಮ ಮತ್ತು ಶೌರ್ಯದ ಸಂಗಮ. ಭೌಗೋಳಿಕವಾಗಿ ಕುಣಿಗಲ್ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಸಮುದ್ರ ಮಟ್ಟದಿಂದ ಸುಮಾರು 773 ಮೀಟರ್ ಎತ್ತರದಲ್ಲಿರುವ ಈ ಭೂಭಾಗವು ಅರೆಮಲೆನಾಡಿನ ಲಕ್ಷಣಗಳನ್ನು ಹೊಂದಿದೆ. ಅರ್ಕಾವತಿ ಮತ್ತು ಶಿಂಷಾ ನದಿಗಳ ಜಲಾನಯನ ಪ್ರದೇಶ ಇದಾಗಿದ್ದು, ಇಲ್ಲಿನ ಕೆಂಪು ಮಣ್ಣು ಕೃಷಿಗೆ ಅತ್ಯಂತ ಸೂಕ್ತ. ಇನ್ನು ಜೀವ ವೈವಿಧ್ಯತೆಯ ವಿಷಯಕ್ಕೆ ಬಂದರೆ ಕುಣಿಗಲ್ ಹಕ್ಕಿಪ್ರಿಯರ ಪಾಲಿನ ಸ್ವರ್ಗ. ಇಲ್ಲಿನ ಕೆರೆಗಳಲ್ಲಿ ಪೆಲಿಕನ್, ಪೇಂಟೆಡ್ ಸ್ಟಾರ್ಟ್ನಂತಹ 100 ವಿದೇಶಿ ವಲಸೆ ಹಕ್ಕಿಗಳನ್ನು ಕಾಣಬಹುದು. ಇಲ್ಲಿನ ಸೋಲೂರು ಕಡೆಯ ಕಾಡು ಪ್ರದೇಶಗಳಲ್ಲಿ ಚಿರತೆ, ಕೃಷ್ಣಮೃಗ ಮತ್ತು ಅಪರೂಪದ ಸಸ್ಯರಾಶಿಗಳ ಸಮೃದ್ಧಿ ಇದೆ. ಕುಣಿಗಲ್ ವಿಧಾನಸಭಾ ಕ್ಷೇತ್ರವು ರಾಜ್ಯ ರಾಜಕಾರಣಕ್ಕೆ ತನ್ನದೇ ಆದ ಕೊಡುಗೆ ನೀಡಿದೆ. ಮೈಸೂರು ಸಂಸ್ಥಾನದ ಕಾಲದಿಂದಲೂ ಇಲ್ಲಿನ ರಾಜಕೀಯ ಜಾಗೃತಿ ಹೆಚ್ಚು. ಮೈಸೂರು ಪ್ರಜಾಪ್ರತಿನಿಧಿಗಳಾದ ಶ್ರೀ ರೇವಣ್ಣಗೌಡರು, ಶ್ರೀ ರಾಮಣ್ಣಗೌಡರು, ಶ್ರೀ ನಂಜೇಗೌಡರು, ಶ್ರೀ ಹುಚ್ಚಮಾಸ್ತಿಗೌಡರು ಚಿರಸ್ಮರಣೀಯ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಹಿರಿಯ ನಾಯಕರುಗಳಾದ ಶ್ರೀ ಮೂಡ್ಲಗಿರಿಗೌಡ, ಶ್ರೀ ಅಂದಾನಯ್ಯ, ಶ್ರೀ ತಮ್ಮಣ್ಣಗೌಡರು, ಶ್ರೀ ವೈ.ಕೆ. ರಾಮಯ್ಯ, ಶ್ರೀ ಲಕ್ಕಪ್ಪ, ಶ್ರೀ ಎಸ್.ಪಿ. ಮುದ್ದಹನುಮೇಗೌಡರು, ಶ್ರೀ ಎಚ್. ನಿಂಗಪ್ಪ, ಶ್ರೀ ಬಿ.ಬಿ. ರಾಮಸ್ವಾಮಿಗೌಡರು, ಶ್ರೀ ಡಿ. ನಾಗರಾಜಯ್ಯ, ಶ್ರೀ ಎಚ್. ಟಿ. ರಂಗನಾಥ್ ಇವರುಗಳು ಪ್ರಮುಖ ರಾಜಕೀಯ ನಾಯಕರುಗಳು. ಹುಲಿಯೂರು ದುರ್ಗ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಹಿರಿಯ ನಾಯಕರುಗಳಾದ ಶ್ರೀ ಹುಚ್ಚಮಾಸ್ತಿಗೌಡರು, ಶ್ರೀ ಮಾಯಣ್ಣಗೌಡರು, ಶ್ರೀ ಡಿ. ನಾಗರಾಜಯ್ಯ, ಶ್ರೀ ವೈ.ಕೆ. ರಾಮಯ್ಯ ಪ್ರಮುಖ ರಾಜಕೀಯ ನಾಯಕರುಗಳು. ಇಂತಹ ಘಟಾನುಘಟಿಗಳು ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಇಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದ ಪ್ರಭಾವಿ ಕೇಂದ್ರಗಳಲ್ಲಿ ಒಂದಾಗಿರುವ ಕುಣಿಗಲ್ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಇಲ್ಲಿನ ಮತದಾರರು ಸದಾ ಪ್ರಜ್ಞಾವಂತಿಕೆಗೆ ಹೆಸರಾಗಿದ್ದಾರೆ. ಇಲ್ಲಿನ ಜನರ ಮುಖ್ಯ ಕಸುಬು ಕೃಷಿ. ರೇಷ್ಮೆ ಬೆಳೆ ಕುಣಿಗಲ್ನ ಪ್ರಮುಖ ಆರ್ಥಿಕ ಶಕ್ತಿ. ಮೈಸೂರು ಸಿಲ್ಕ್ನ ಗುಣಮಟ್ಟಕ್ಕೆ ಇಲ್ಲಿನ ರೈತರು ಬೆಳೆಯುವ ರೇಷ್ಮೆ ಗೂಡುಗಳೇ ಆಧಾರ. ಇದರ ಜೊತೆಗೆ ತೆಂಗು, ಅಡಿಕೆ ಮತ್ತು ರಾಗಿ ಇಲ್ಲಿನ ಪ್ರಮುಖ ಬೆಳೆಗಳು. ಕುಣಿಗಲ್ ಕೆರೆಯ ಮೀನುಗಾರಿಕೆಯು ಇಲ್ಲಿನ ಜನರ ಜೀವನೋಪಾಯಕ್ಕೆ ದಾರಿಯಾಗಿದೆ. ಕುಣಿಗಲ್ ಎಂದರೆ ಕೇವಲ ಪಟ್ಟಣವಲ್ಲ, ಅದು ತನ್ನ ಒಡಲಲ್ಲಿ 106 ಸುಂದರ ಹಳ್ಳಿಗಳನ್ನು ಅಡಗಿಸಿಕೊಂಡಿದೆ. ಎಡೆಯೂರು ಸಿದ್ಧಲಿಂಗೇಶ್ವರರ ಪುಣ್ಯಕ್ಷೇತ್ರ. ಕುಣಿಗಲ್ ಸಮೀಪವಿರುವ ಎಡೆಯೂರು ಮಹಾನ್ ಶಿವಶರಣ ಶ್ರೀ ಸಿದ್ಧಲಿಂಗೇಶ್ವರರ ತಪೋಭೂಮಿ. ಇದು ಲಕ್ಷಾಂತರ ಭಕ್ತರ ನಂಬಿಕೆಯ ಕೇಂದ್ರ. ಹುಲಿಯೂರು ದುರ್ಗ ಟ್ರೆಕ್ಕಿಂಗ್ ಪ್ರಿಯರಿಗೆ ಮತ್ತು ಇತಿಹಾಸ ಆಸಕ್ತರಿಗೆ ಈ ಬೆಟ್ಟದ ಕೋಟೆ ಒಂದು ಅದ್ಭುತ ಅನುಭವ ನೀಡುತ್ತದೆ. ಮಾರ್ಕೋನಹಳ್ಳಿ ಡ್ಯಾಂ ಏಷ್ಯಾದಲ್ಲೇ ಮೊದಲ ಬಾರಿಗೆ ಸೈಫನ್ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾದ ಅಣೆಕಟ್ಟು. ಪ್ರವಾಸಿಗರಿಗೆ ಇದು ನೆಚ್ಚಿನ ತಾಣ. ಅಮೃತೂರು ಕೃಷಿ ಚಟುವಟಿಕೆಗಳಿಗೆ ಪ್ರಸಿದ್ಧವಾದ ಗ್ರಾಮ. ಕೊತ್ತಗೆರೆ ಮತ್ತು ಸೋಲೂರು ಇವು ವಾಣಿಜ್ಯ ಮತ್ತು ಶೈಕ್ಷಣಿಕವಾಗಿ ಬೆಳೆಯುತ್ತಿರುವ ಪ್ರಮುಖ ಗ್ರಾಮಗಳು. ಪ್ರತಿ ಹಳ್ಳಿಯು ತನ್ನದೇ ಆದ ಗ್ರಾಮ ದೇವತೆ ಮತ್ತು ವಿಶಿಷ್ಟ ಹಬ್ಬ ಹರಿದಿನಗಳ ಸಂಪ್ರದಾಯವನ್ನ ಇಂದಿಗೂ ಉಳಿಸಿಕೊಂಡು ಬಂದಿವೆ. ಏಷ್ಯಾ ಖಂಡದ ಅತಿ ದೊಡ್ಡ ಕುದುರೆ ಫಾರ್ಮ್ ಕುಣಿಗಲ್ ಸ್ಟಡ್ ಫಾರ್ಮ್. ಕುಣಿಗಲ್ ಅಂದಾಕ್ಷಣ ನೆನಪಾಗೋದು ಇಲ್ಲಿನ ಸ್ಟಡ್ ಫಾರ್ಮ್. 1790ರಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಯುದ್ಧದ ಕುದುರೆಗಳ ತರಬೇತಿಗಾಗಿ ಇದು ಆರಂಭವಾಯಿತು. ಸುಮಾರು 400 ಎಕರೆಗೂ ಹೆಚ್ಚು ವಿಸ್ತೀರ್ಣದಲ್ಲಿರುವ ಈ ಫಾರ್ಮ್ ಇಂದು ಭಾರತದ ಅತ್ಯುತ್ತಮ ರೇಸ್ ಕುದುರೆಗಳ ತಾಣವಾಗಿದೆ. ಇಲ್ಲಿನ ಮಣ್ಣಿನ ಗುಣ ಮತ್ತು ವಾತಾವರಣ ಕುದುರೆಗಳ ಬೆಳವಣಿಗೆಗೆ ಹೇಳಿ ಮಾಡಿಸಿದಂತಿದೆ. ಮೂಡಲ ಕುಣಿಗಲ್ ಕೆರೆ, ದ ಗ್ರೇಟ್ ಲೇಕ್. ಮೂಡಲ ಕುಣಿಗಲ್ ಕೆರೆ ನೋಡೋರಿಗೊಂದು ಐಭೋಗ. ಈ ಸಾಲು ಕೇಳದ ಕನ್ನಡಿಗನಿಲ್ಲ. ರಾಜ್ಯದ ಅತಿ ದೊಡ್ಡ ಕೆರೆಗಳಲ್ಲಿ ಒಂದಾದ ಕುಣಿಗಲ್ ಕೆರೆ ಈ ಭಾಗದ ಕೃಷಿಕರ ಜೀವನಾಡಿ. ಕುದುರೆಗಳ ಓಟ ವೇಗ, ಕೆರೆಯ ನೀರಿನ ಶಾಂತತೆ ಮತ್ತು ಶರಣರ ಆಧ್ಯಾತ್ಮಿಕ ಶಕ್ತಿ, ಬೆಟ್ಟ ಗುಡ್ಡಗಳ ಸಾಲು, ಹಕ್ಕಿಗಳ ಚಿಲಿಪಿಲಿ, ರೇಷ್ಮೆ ಬೆಳೆಯುವ ಶ್ರಮಜೀವಿಗಳು ಮತ್ತು ರಾಜಕೀಯ ಚಟುವಟಿಕೆಗಳ ಚದುರಂಗದಾಟ ಇವೆಲ್ಲದರ ಸಮ್ಮಿಲನವೇ ಕುಣಿಗಲ್ ಎಂಬ ಅದ್ಭುತ ಲೋಕ.